ವೆಲ್ಕಮ್ ಬ್ಯಾಕ್. ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇರುವಂತದ್ದು. ಇಲ್ಲಿಯವರೆಗೂ ಇದು ಪ್ರೀ ಪ್ಲಾನ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ನಾಗಮಂಗಲ ಗಲಭೆ ವೇಳೆ ಕಿಡಿಗೇಡಿಗಳ ಕೃತ್ಯ ಬಯಲಾಗಿತ್ತು. ಬಗೆದಷ್ಟು ಬಯಲಾಗ್ತಾ ಇದೆ ಈಗ ಕಿಡಿಗೇಡಿಗಳ ಕರಾಳ ಮುಖ. ಹಾರೆ ತಂದು ಸಿಸಿ ಕ್ಯಾಮೆರಾವನ್ನ ಧ್ವಂಸಗೊಳಿಸಿದ್ದಾರೆ ಕಿಡಿಗೇಡಿಗಳು. ನಾಗಮಂಗಲ ಪಟ್ಟಣದ ಎಲ್ಲಾ ಸಿಸಿಟಿವಿಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಪರಿಶೀಲನೆ ಸಂದರ್ಭದಲ್ಲಿ ಪೊಲೀಸರಿಗೆ ಹಲವು ಸಾಕ್ಷ್ಯಗಳು ಸಿಕ್ಕಿವೆ. ಅಂಗಡಿಗಳಿಗೆ ಬೆಂಕಿ ಹಚ್ಚುವ ಮುನ್ನ ಸಿಸಿ ಕ್ಯಾಮೆರಾಗಳಿಗೆ ಹಾನಿಯನ್ನ ಮಾಡಿದ್ದಾರೆ. ಬೆಂಕಿ ಹಚ್ಚೋದು ರೆಕಾರ್ಡ್ ಆಗಬಾರ್ದು ಅಂತ ಮೊದಲೇ ಇಲ್ಲಿ ಪ್ಲಾನ್ ಅನ್ನ ರೂಪಿಸಿಕೊಳ್ಳಲಾಗಿದೆ. ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಅಚಾನಕ್ ಆಗಿ ಯಾವುದೂ ಆಗಿಲ್ಲ. ಪೆಟ್ರೋಲ್ ಬಾಂಬ್ ಎಸ್ತಿರುವಂಥದ್ದು, ಅದೇ ರೀತಿಯಾಗಿ ಲಾಂಗು ಮಚ್ಚುಗಳನ್ನ ಬಳಕೆ ಮಾಡ್ಕೊಂಡಿರೋದು, ಇದ್ಯಾವುದು ಕೂಡ ಗೊತ್ತಾಗಬಾರ್ದು. ಬೆಂಕಿ ಹಚ್ಚೋದು ಕೂಡ ಗೊತ್ತಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮುಂಜಾಗ್ರತೆ ಕ್ರಮವನ್ನ ತೆಗೆದುಕೊಂಡು ಕಿಲಾಡಿಗಳು ಸಿಸಿ ಕ್ಯಾಮೆರಾವನ್ನ ಧ್ವಂಸಗೊಳಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದಾಗ ಗೊತ್ತಾಗಿದೆ ಈ ಕಿಡಿಗೇಡಿಗಳು ಯಾವ ರೀತಿಯಾಗಿ ಏನೆಲ್ಲ ದುರ್ಬಳಕೆ ಮಾಡಿಕೊಂಡ್ರು ಅನ್ನೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ಆನಂದ್, ಗಲಭೆ ನಡೆದಿರೋದು ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ ಪ್ರೀ ಪ್ಲಾನ್ ಅನ್ನೋದು. ಇಲ್ಲಿ ಏನೆಲ್ಲ ಧ್ವಂಸಗೊಳಿಸಿದ್ದಾರೆ, ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಮಹತ್ವದ ಸಾಕ್ಷಿಗಳು ಸಿಗ್ತಾ ಇದೆ ಅಧಿಕಾರಿಗಳಿಗೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ನಾಗಮಂಗಲ ಗಲಭೆಯನ್ನ ಅತ್ಯಂತ ವ್ಯವಸ್ಥಿತವಾಗಿ ಕಿಡಿಗೇಡಿಗಳು ಸಂಚು ರೂಪಿಸಿ ಮಾಡಿರುವಂತೆ ಕಾಣಿಸ್ತಾ ಇರುವಂತದ್ದು. ಮೊದಲೇ ಈ ರೀತಿ ಒಂದು ಅನುಮಾನ ಇತ್ತು. ಯಾಕಂದ್ರೆ ಪೆಟ್ರೋಲ್ ಬಾಂಬು, ಮಾರಕಾಸ್ತ್ರಗಳೆಲ್ಲ ಏಕಾಏಕಿ ಬರೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೊದಲೇ ಅವೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರೆ ಗಲಭೆ ಸಂದರ್ಭದಲ್ಲಿ ತಂದು ಬಳಸಬಹುದಾಗಿತ್ತು. ಅದೇ ರೀತಿ ಅವರು ಏನು ಮೊದಲೇ ಅವರು ಒಂದಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಕಿಡಿಗೇಡಿ ಕೃತ್ಯಗಳೇನ್ ಮಾಡ್ತಾರೆ ಅದು CCTVಯಲ್ಲಿ ರೆಕಾರ್ಡ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ದಾಳಿ ಮಾಡೋಕ್ಕೂ ಮೊದಲೇ, ಜೊತೆಗೆ ತಮ್ಮ ಕಿಡಿಗೇಡಿಗಳಿಗೂ ಏನ್ ಬೆಂಕಿ ಹಚ್ಚುವಂತ ಕೃತ್ಯಕ್ಕೂ ಮೊದಲು CCTVಯನ್ನ ನಾಶ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಸಾಕಷ್ಟು ಕಡೆ ಈಗೇನ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಆ ರೀತಿ ಮೊದಲು ಆರೆ ಜೊತೆಗೆ ಒಂದಷ್ಟು ಕಬ್ಬಿಣದ ರಾಡ್ಗಳನ್ನ ಬಳಸಿ CCTVಯನ್ನ ಡ್ಯಾಮೇಜ್ ಮಾಡಿದ್ದಾರೆ. ಆ ನಂತರ ಆ ಸ್ಪಾಟ್ಗೆ ಹೋಗಿ ಅವರು ಪೆಟ್ರೋಲ್ ಬಾಂಬ್ ಜೊತೆಗೆ ಪೆಟ್ರೋಲ್ ಅನ್ನ ಬಳಸಿ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಾಕುವಂತ ಕೃತ್ಯವನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಎಲ್ಲಿ ಅವ್ರು ಆ ರೀತಿ ಒಂದಷ್ಟು ಪ್ಲಾನ್ ಮಾಡ್ಕೊಂಡ್ ಮಾಡಿದ್ದಾರೆ. ಒಂದಷ್ಟು ಮೊದಲೇ ಇಂತಿಂತ ಅಂಗಡಿಗಳಿಗೆ ಬೆಂಕಿ ಹಾಕ್ಬೇಕು ಅನ್ಕೊಂಡಿದ್ರು, ಅದೇ ರೀತಿ ಆ ಭಾಗಗಳಲ್ಲಿ CCTVಯನ್ನ ನಾಶ ಮಾಡಿ ಆ ನಂತರ ಬೆಂಕಿ ಹಾಕಿದ್ದಾರೆ. CCTVಯಲ್ಲಿ ಏನು ಬೆಂಕಿ ಕಿಡಿಗೇಡಿಗಳು CCTV ನಾಶ ಆಗಿರೋದಷ್ಟೇ ಕೆಲವೊಂದ್ ಕಡೆ ಏನು CCTVಯಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಅದಾದ ನಂತರ ಬೆಂಕಿ ಹಚ್ಚುವಂಥದ್ದು ಅದೆಲ್ಲ ರೆಕಾರ್ಡ್ ಆಗಿಲ್ಲ. ಇದನ್ನ ನೋಡಿದ್ರೆ ಪ್ರೀ ಪ್ಲಾನ್ ಮಾಡಿ ನಾವು ಬೆಂಕಿ ಹಚ್ಚುವಂಥದ್ದು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಒಂದು ಮಾಡಿರುವಂತದ್ದು. ಜೊತೆಗೆ ಆ CCTVಯನ್ನು ವಶಪಡಿಸ್ಕೊಂಡು ಏನು CCTVಯಲ್ಲಿ ಕೆಲವರೆಲ್ಲ ಮುಖಕ್ಕೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನಿಜವಾಯ್ತು ರಿಪಬ್ಲಿಕ್ ಕನ್ನಡದ ಸ್ಫೋಟಕ ವರದಿ. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಪೊಲೀಸ್ ರೇಡ್ ಆಗಿದೆ. ವಿಲ್ಸನ್ ಗಾರ್ಡನ್ ನಾಗರಿಂದ ಜೈಲಲ್ಲಿ ಮೊಬೈಲ್ ಬಳಕೆ ಆಗಿರೋದ ಬಗ್ಗೆ ವರದಿಯನ್ನ ಮಾಡಲಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಿತ್ತು. ಆ ಒಂದು ಸ್ಫೋಟಕ ವರದಿ ಇದೀಗ ನಿಜವಾಗಿದೆ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಬಳಕೆ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಬಳಕೆ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇತ್ತು. ಯಾಕೆಂತಂದ್ರೆ ಜಾಮರ್ಗಳಿದ್ವು, ಜಾಮರ್ ಇದ್ರೂ ಕೂಡ ಹೇಗೆ ಮೊಬೈಲ್ ಬಳಕೆ ಆಗ್ತಾ ಇದೆ, ಅದು ಕೂಡ ಸ್ಪಷ್ಟವಾಗಿ ವಿಡಿಯೋ ಕಾಲ್ ಅನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಸ್ಪಷ್ಟವಾದಂತಹ ವಿಡಿಯೋ ಚಿತ್ರೀಕರಣ ಆಗಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸಾಧ್ಯ, ಅಲ್ಲಿನ ಅಧಿಕಾರಿಗಳು ಯಾವ ರೀತಿಯಾಗಿ ದುರುಪಯೋಗವನ್ನ ಪಡಿಸ್ಕೊಳ್ತಾ ಇದ್ರು ಅಂದ್ರೆ ಕೋಟಿ ಕೋಟಿ ಹಣವನ್ನ ಇಲ್ಲಿ ಬಳಕೆ ಮಾಡಿಕೊಂಡು ಜಾಮರನ್ನ ಅಳವಡಿಕೆ ಮಾಡಲಾಗಿತ್ತು. ಆದ್ರೆ ಹೇಗೆ ನೆಟ್ವರ್ಕ್ ವರ್ಕ್ ಆಗ್ತಾ ಇತ್ತು ಅನ್ನುವಂತಹ ಪ್ರಶ್ನೆಗಳನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಜೈಲು ಅಧಿಕಾರಿಗಳ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಈಗ ಇದೇ ಮೊದಲ ಬಾರಿಗೆ ಇಡೀ ಸಿಬ್ಬಂದಿ ತಂಡದ ವಿರುದ್ಧ ಕೂಡ ದೂರು ದಾಖಲಾಗಿದೆ. ವಿಶೇಷ ಭದ್ರತಾ ಬ್ಯಾರಕ್ನಿಂದ ಜೈಲ್ ಗೇಟ್ ವರೆಗೂ ಕೂಡ ವಿಶೇಷವಾಗಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಎಲ್ಲ ಅಕ್ರಮಗಳಿಗೆ ಈ ಸಿಬ್ಬಂದಿ ಕಾರಣರಾಗಿದ್ರು ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು. ಒಟ್ಟು ದಾಳಿ ವೇಳೆ ಪೊಲೀಸರಿಗೆ ಶಾಕಿಂಗ್ ಸಂಗತಿಗಳು ಕೂಡ, ಅಚ್ಚರಿಗಳು ಕೂಡ ಆಗಿರುವಂತದ್ದು. ಜೈಲಿನಲ್ಲಿ ಒಟ್ಟು 15 ಮೊಬೈಲ್ ಫೋನ್ಗಳನ್ನ ಪತ್ತೆ ಹಚ್ಚಿದ್ದಾರೆ. ನಿನ್ನೆ ರಾತ್ರಿ 8 ಗಂಟೆಗೆ ದಾಳಿಯನ್ನ ಮಾಡಿದ್ದಾರೆ ಪೊಲೀಸರು. ಜೈಲಿನ ಒಳಗೆ
ಫೋನ್ಗಳು ಸಿಕ್ಕಿದ್ದಾವೆ. ಯಾವ್ಯಾವುದು ಹಾಗಾದ್ರೆ ಯಾವ್ಯಾವ ಫೋನ್ಗಳನ್ನ ಬಳಕೆ ಮಾಡ್ಕೊಂತಾ ಇದ್ರು? 5 ಆಂಡ್ರಾಯ್ಡ್ ಫೋನ್, 3 ಮೊಬೈಲ್ ಚಾರ್ಜರ್ಗಳು ಕೂಡ ಪತ್ತೆಯಾಗಿದೆ. ಮೊಬೈಲ್ ಫೋನ್ಗಳನ್ನ ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿರುವಂತದ್ದು. ಜೈಲಿನ ಮೇಲೆ ಪೊಲೀಸ್ ರೇಡ್ ಆಗಿದೆ. ಈ ಹಿಂದೆನೂ ಕೂಡ ರೇಡ್ ಆಗಿತ್ತು. ಯಾವಾಗ ಮಾಧ್ಯಮದವರು ಸುದ್ದಿಯನ್ನ ಬಿತ್ತರಿಸ್ತೋ, ಅಂದ್ರೆ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬಿತ್ತರಿಸ್ತೋ, ಆಗ ಮೊಬೈಲ್ ಫೋನ್ಗಳು ಪತ್ತೆಯಾಗಿರ್ಲಿಲ್ಲ. ಬಟ್ ಆದ್ರೆ ನಿನ್ನೆ ಇಮಿಡಿಯೇಟ್ ಆಗಿ ರೇಡ್ ಆಗಿದೆ. ಆಗ ಒಂದಷ್ಟು ದಾಖಲೆಗಳು ಕೂಡ ಸಿಕ್ಕಿರುವಂತದ್ದು. ಮೊಬೈಲ್ಗಳನ್ನ ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್, ಏನು ನವೀನ್, ರಿಪಬ್ಲಿಕ್ ಕನ್ನಡ ಈ ಹಿಂದೆ ಸುದ್ದಿಯನ್ನ ಸಾಕಷ್ಟು ಬಾರಿ ಬಿತ್ತರ ಮಾಡಿತ್ತು. ಜೈಲಿನ ಒಳಗಡೆ ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಬಳಕೆ ಆಗ್ತಾ ಇದೆ ಅನ್ನೋದರ ಕುರಿತು ಕೊನೆಗೂ ನಮ್ಮ ಸುದ್ದಿ ಬಿತ್ತರ ಮಾಡಿದ್ದು ನಿಜ ಆಗಿರುವಂತದ್ದು. ರೇಡ್ ಆಗಿದೆ. ರೇಡ್ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಲಾಗಿರುವಂತದ್ದು, ಎಷ್ಟು ಮೊಬೈಲ್ ಸಿಕ್ಕಿದೆ, ಡೀಟೇಲ್ಸ್ ನಿಂತ ಹೋಗೋದಾದ್ರೆ. ರಮ್ಯಾ, ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಅಕ್ರಮವಾಗಿ ಏನು ಮೊಬೈಲ್ ಬಳಕೆ ಮಾಡ್ತಿದ್ರು, ಅದರಲ್ಲೂ ಪ್ರಮುಖವಾಗಿ ವಿಲ್ಸನ್ ಗಾರ್ಡನ್, ನಾಗಾ ಸೇರಿದಂತೆ ಹಲವರ ಬಳಿ ಮೊಬೈಲ್ ಈಗಲೂ ಕೂಡ ಬಳಕೆ ಆಗ್ತಿತ್ತು ಅನ್ನೋದನ್ನ ವಿಸ್ತೃತವಾದ ವರದಿಯನ್ನ ರಿಪಬ್ಲಿಕ್ ಕನ್ನಡ ಯಾವಾಗ ಮಾಡಿತ್ತು, ಆವಾಗ ಜೈಲು ಪೊಲೀಸರು ಒಂದಷ್ಟು ಸುಳ್ಳು ಮಾಹಿತಿ, ಇದು ಇಲ್ಲಿ ಯಾವುದೇ ಮೊಬೈಲ್ ಇಲ್ಲ ಅನ್ನೋ ಮಾಹಿತಿಯನ್ನ ಹೇಳ್ಕೊಂಡಿದ್ರು. ಆದರೆ ನಿನ್ನೆ ಒಂದು ರೈಡ್ ಮತ್ತೆ ಆಗುತ್ತೆ. ಅಂದರೆ ಕಳೆದ 15 ದಿನದ ಹಿಂದೆ ದರ್ಶನ್ ಫೋಟೋ ಯಾವಾಗ ರಿವೀಲ್ ಆಗಿತ್ತು, ಅದಾದ ಬಳಿಕ ಒಂದಷ್ಟು ಮೊಬೈಲ್ಗಳು ಇಲ್ಲಿಲ್ಲ, ಯಾವುದು ಸಿಕ್ಕಿಲ್ಲ ಅಂತೇಳಿ CCB ಪೊಲೀಸರು ಹೊರಗಡೆ ಏನು ಬಂದಿದ್ರು. ಇದಾದ ಬಳಿಕ ಒಂದು CCB ಪೊಲೀಸರ ಮೇಲೂ ಕೂಡ ಸಾಕಷ್ಟು ಅನುಮಾನ ಬಂದಿತ್ತು. ಯಾಕಂತ ಹೇಳಿದ್ರೆ 100 ಜನ ಪೊಲೀಸರು ಒಳಗಡೆ ಹೋದ್ರು, ಏನು ಸಿಕ್ಕಿಲ್ಲ ಅನ್ನೋ ಒಂದಷ್ಟು ಮಾಹಿತಿ ಬಂದಿತ್ತು. ನಿನ್ನೆ ಈ ಒಂದು ರೈಡ್ ಹಿಂದೆ ಪೊಲೀಸರು ಒಂದಷ್ಟು ಚಾಣಾಕ್ಷತನವನ್ನ ಉಪಯೋಗ ಮಾಡಿದ್ರು. ಪರಪ್ಪನ ಅಗ್ರಹಾರ ಪೊಲೀಸರು ಮತ್ತು ಏನು DCP ಸಾರಾ ಫಾತಿಮಾ ಅವರ ನೇತೃತ್ವದಲ್ಲಿ ನಿನ್ನೆ ಏನು ರೈಡ್ ಆಗುತ್ತೆ. ರಾತ್ರಿ 8 ಗಂಟೆ ಸುಮಾರಿಗೆ ಜೈಲಿನಿಂದ ಬಿಡುಗಡೆ ಆಗಿದ್ದ ಒಬ್ಬ ವಿಚಾರಣಾಧೀನ ಕೈದಿ ಏನಿರ್ತಾನೆ, ಆತನಿಗೆ ಮಾಸ್ಕ್ ಹಾಕ್ಕೊಂಡು ಆತನನ್ನ ವಾಪಸ್ ಜೈಲಿನ ಒಳಗಡೆ ಕರ್ಕೊಂಡು ಹೋಗ್ಲಾಗುತ್ತೆ. ಅಂದ್ರೆ ಮೊದಲೇ ಒಂದಷ್ಟು ಮಾಹಿತಿಯನ್ನ ಅಲ್ಲಿ ಲೀಕ್ ಮಾಡಿದ್ರೆ ಜೈಲು ಪೊಲೀಸರು ಎಚ್ಚೆತ್ಕೊಳ್ತಾರೆ, ಅಲ್ಲಿ ಒಳಗಡೆ ಇರೋದನ್ನೆಲ್ಲವೂ ಕೂಡ ಸಾಗಿಸ್ತಾರೆ ಅನ್ನುವ ಕಾರಣಕ್ಕೆ ಆ ಒಂದು ವಿಚಾರಣಾಧೀನ ಕೈದಿ ಜೈಲಿನ ಹೊರಗಡೆ ಯಾವಾಗ ಬರ್ತಾನೆ, ಇಲ್ಲಿ ಒಂದಷ್ಟು ಸ್ಥಳ ಮಹಜರು ಮಾಡೋದಿದೆ ಅಂತೇಳಿ ಪೊಲೀಸರು ಆತನನ್ನ ಜೈಲು ಒಳಗಡೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಏನೇನಿದೆ ಅನ್ನೋದು ಕಾರಣಕ್ಕೆ ಒಳಗಡೆ ಹೋಗ್ತಾ ಇದ್ದಂತೆ ಪೊಲೀಸರು ಏನು ಅನ್ಕೊಳ್ತಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ಮಹಾಜರಿಗೆ ಬಂದಿರ್ತಾರೆ ಅಂತೇಳಿ ಸುಮ್ಮನಾಗಿರ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಒಳಗಡೆ ಏನು ಕೆಲವು ರೌಡಿ ಶೀಟರ್ಗಳೇನಿದ್ದಾರೆ ಅವರೆಲ್ಲರೂ ಕೂಡ ಮೊಬೈಲ್ ಅನ್ನ ಆರಾಮಾಗಿ ಇಟ್ಕೊಂಡಿದ್ರು. ಜೊತೆಗೆ ಓಕೆ ನವೀನ್, ಏಳು ಎಲೆಕ್ಟ್ರಿಕ್ ಸ್ಟವ್ಗಳಲ್ಲೂ ಕೂಡ, ಅಂದ್ರೆ ಸ್ಟವ್ಗಳು ಕೂಡ ಜೈಲಲ್ಲಿ ಪತ್ತೆಯಾಗಿದೆ ಅಂತ ಈ ಜೈಲಿನ ಒಳಗಡೆ ಸಿಕ್ಕಿದೆ. 32